ಪ್ರೀತಿ ವೀಕ್ಷಕರೇ ನಮಸ್ಕಾರ. ಜೀವನದಲ್ಲಿ ತೂಕವನ್ನ ಕಳೆದುಕೊಳ್ಳಬೇಕು, ನಾವು ಸ್ಲಿಮ್ ಆಗಬೇಕು. ಎಲ್ಲ ರೀತಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಸ್ಲಿಮ್ ಆಗಿರ್ತಾರೆ. ಆ ರೀತಿ ನಮ್ಮ ಪರ್ಸನಾಲಿಟಿ ಕೂಡ ಆಗಬೇಕು, ಆ ರೀತಿ ಮಾಡ್ಕೋಬೇಕು ಅಂತ ಎಷ್ಟೋ ಜನ ಪ್ರತಿದಿನ ವ್ಯಾಯಾಮ ಮಾಡ್ತಾರೆ, ಎಷ್ಟೋ ಸ್ಟ್ರಗಲ್ ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಆದರೂ ಕೂಡ ಅವರ ಬೊಜ್ಜು, ಅವರ ಶರೀರದ ದೇಹದ ಫ್ಯಾಟ್ ಬೇಗ ಕಡಿಮೆ ಆಗುವುದಿಲ್ಲ. ಈ ವಿಡಿಯೋದಲ್ಲಿ ನಾವು ಫಾಸ್ಟ್ ಆಗಿ ಯಾವ ರೀತಿ ಫ್ಯಾಟನ್ನು ಲಾಸ್ ಮಾಡೋದು ಮತ್ತು ಕಡಿಮೆ ಸಮಯದಲ್ಲಿ ಯಾವ ರೀತಿ ಫ್ಯಾಟನ್ನು ಲಾಸ್ ಮಾಡೋದು ಅದನ್ನೆಲ್ಲ ನೋಡ್ತಾ ಹೋಗೋಣ ಬನ್ನಿ. ಒತ್ತಡದ ಜೀವನದಿಂದಾಗಿ ನಮಗೆ ವ್ಯಾಯಾಮ ಮಾಡಲು ಸಾಕಷ್ಟು ಸಮಯ ದೊರಕದೇ ಇರಬಹುದು. ಆದರೆ ಪ್ರತಿನಿತ್ಯ ನಿಯಮಿತವಾಗಿ ವ್ಯಾಯಾಮ, ಪೌಷ್ಟಿಕಾಂಶದ ಆಹಾರದ ಸೇವನೆಯಿಂದ ಕೇವಲ ಸ್ಥೂಲಕಾಯ ಬೊಜ್ಜು ಮಾತ್ರ ಕರಗದೆ ಭವಿಷ್ಯದಲ್ಲಿ ಸಂಭವಿಸಬಹುದಾದ ಹೃದಯದ ಕಾಯಿಲೆ ಮತ್ತು ಮಧುಮೇಹ ಮತ್ತು ರಕ್ತದ ಒತ್ತಡ ಅನೇಕ ಅಪಾಯಗಳಿಂದ ನಿಮ್ಮನ್ನ ಕಾಪಾಡುತ್ತೆ. ಹಾಗಾದ್ರೆ ಯಾವೆಲ್ಲ ಸಿಂಪಲ್ ಟಿಪ್ಸ್ ಅನುಸರಿಸಿದರೆ ತೂಕವನ್ನು ಸುಲಭವಾಗಿ ಕಡಿಮೆ ಮಾಡಿಕೊಳ್ಳಬಹುದು ಮತ್ತು ಆರೋಗ್ಯವಾಗಿ ನೀವು ಸ್ಲಿಮ್ ಆಗಿ ಅತ್ಯುತ್ತಮವಾಗಿ ನಿಮ್ಮ ದೇಹವನ್ನ ಪಡೆದುಕೊಳ್ಳಬಹುದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುತೇಕರು ತಮ್ಮ ಆಹಾರವನ್ನ ಮಿತಿಗೊಳಿಸುವುದರಿಂದ ತೂಕವನ್ನ ಕಡಿಮೆ ಮಾಡಿಕೊಳ್ಳಬಹುದು ಎಂಬ ಭ್ರಮೆಯಲ್ಲಿರ್ತಾರೆ. ಹಾಗಾಗಿ ತಮ್ಮ ಬೆಳಗಿನ ಉಪಹಾರವನ್ನ ಸ್ಕಿಪ್ ಮಾಡ್ತಾರೆ. ಅಂದ್ರೆ ಒಂದು ಬೆಳಗಿನ ಉಪಹಾರವನ್ನು ಅವರು ತಿನ್ನೋದೇ ಇಲ್ಲ. ವಾಸ್ತವವಾಗಿ ಹೀಗೆ ಮಾಡುವುದರಿಂದ ದೇಹದ ತೂಕ ಕಡಿಮೆ ಆಗುವುದಿಲ್ಲ, ಬದಲಿಗೆ ಹೆಚ್ಚಾಗುತ್ತೆ. ಇದರ ಪರಿಣಾಮ ನಿಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನ ನೀವು ಕಳೆದುಕೊಳ್ಳುತ್ತಿದ್ದೀರಿ ಅಂತ ಅರ್ಥ. ಹಾಗಾಗಿ ಬೆಳಗಿನ ಉಪಹಾರವನ್ನ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಆಹಾರವನ್ನ ಸೇವನೆ ಮಾಡಿ ಮತ್ತು ಮಿತವಾಗಿ ಆಹಾರವನ್ನು ಸೇವನೆ ಮಾಡಿ. ದಿನಕ್ಕೆ 3 ಬಾರಿ ತಿನ್ನುವ ಬದಲಾಗಿ 4 ಬಾರಿ ಆಹಾರವನ್ನು ಮಿತವಾಗಿ ಸೇವನೆ ಮಾಡಿ. ಆಹಾರದ ಸೇವನೆಯಿಂದ ಯಾವುದೇ ಕಾರಣಕ್ಕೂ ದೇಹದ ತೂಕ ಹೆಚ್ಚಾಗುವುದಿಲ್ಲ. ಆದರೆ ಏನು ತಿನ್ನುತ್ತೀರಿ, ಎಷ್ಟು ಪ್ರಮಾಣದಲ್ಲಿ ತಿನ್ನುತ್ತೀರಿ, ಎಷ್ಟು ಕ್ಯಾಲೋರಿಗಳ ಸೇವನೆಯನ್ನ ನೀವು ಮಾಡುತ್ತೀರಿ ಪ್ರತಿನಿತ್ಯ ಎನ್ನುವುದು ಇದು ತುಂಬಾ ಮುಖ್ಯ. ಹೆಚ್ಚೆಚ್ಚು ಕ್ಯಾಲೋರಿಗಳ ಸೇವನೆಯಿಂದ ದೇಹದ ತೂಕ ಅಪಾರ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತೆ. ಮುಖ್ಯವಾಗಿ ಸಕ್ಕರೆ, ಪಿಷ್ಟ ಆಹಾರ, ಎಣ್ಣೆಯಲ್ಲಿ ಕರಗಿದ ಆಹಾರಗಳಿಂದ ಸಂಪೂರ್ಣವಾಗಿ ನೀವು ದೂರದಲ್ಲಿರಿ. ಅಂದರೆ ಸಕ್ಕರೆಯಿಂದ ಮಾಡಿದ ಆಹಾರ ಮತ್ತು ಎಣ್ಣೆಯಲ್ಲಿ ಕರಿದ ಆಹಾರ ತಿನ್ನಲೇ ಹೋಗಬೇಡಿ. ಮತ್ತು ಹೆಚ್ಚಾಗಿ ನೀವು ಪ್ರತಿನಿತ್ಯ ತರಕಾರಿ ಮತ್ತು ಹಣ್ಣುಗಳ ಸೇವನೆಯನ್ನ ಮಾಡಿ. ನೀವು ಊಟ ಮಾಡುವ ಬದಲಾಗಿ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನ ತಿನ್ನುವುದು ತುಂಬಾ ಶರೀರಕ್ಕೆ ಒಳ್ಳೆಯದು. ನಿಮ್ಮ ತೂಕ ಇಳಿಕೆಗೆ ಗಮನಾರ್ಹವಾಗಿ ಸಹಾಯವನ್ನ ಫ್ರೂಟ್ಸ್ ಮತ್ತೆ ತರಕಾರಿ ಮಾಡುತ್ತೆ. ಇದಲ್ಲದೆ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಕನಿಷ್ಠ ಕ್ಯಾಲೋರಿ ಮತ್ತು ಕೊಬ್ಬು ಇರುವುದರಿಂದ ನೀವು ಯಾವುದೇ ಸಂದೇಹವಿಲ್ಲದೆ ಹಣ್ಣು ತರಕಾರಿಗಳನ್ನ ನಿಮ್ಮ ಡಯಟ್ ಚಾರ್ಟ್ನಲ್ಲಿ ಸೇರಿಸಿ. ಇದರಲ್ಲಿ ಕ್ಯಾಲೋರಿ ತುಂಬಾ ಕಡಿಮೆ ಇರುತ್ತೆ. ಇಂತಹ ಆಹಾರದಲ್ಲಿ ಅತಿ ಹೆಚ್ಚು ಜೀವಸತ್ವಗಳು ಮತ್ತು ಖನಿಜಗಳಿಂದ ಈ ಆಹಾರಗಳು ಕೂಡಿರುತ್ತವೆ. ಮತ್ತು ಪ್ರತಿದಿನ ಹೆಚ್ಚಾಗಿ ನೀರನ್ನ ಕುಡಿಯಿರಿ. ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ನೀರು ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಹೆಚ್ಚಾಗಿ ನೀರು ಕುಡಿಯುವುದರಿಂದ ನಿಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಿಸಿ ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡುತ್ತೆ. ಹಾಗಾಗಿ ಇದು ಪರೋಕ್ಷವಾಗಿ ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ನೀವು ಅಧಿಕ ನಾರಿನಾಂಶವಿರುವ ಆಹಾರವನ್ನ ಸೇವನೆ ಮಾಡುವುದರಿಂದ ಇದು ದೀರ್ಘಕಾಲಿಕವಾಗಿ ಹೊಟ್ಟೆಯನ್ನ ತುಂಬಿಸುತ್ತೆ. ಇದರ ಪರಿಣಾಮ ನಿಮ್ಮ ಹಸುವಿನ ಕಡು ಬಯಕೆಯನ್ನ ನಿಯಂತ್ರಿಸುತ್ತೆ. ಮತ್ತು ರಾತ್ರಿ ಬೇಗನೆ ಊಟವನ್ನ ಮಾಡಿ. ನೀವು ತೂಕವನ್ನು ತ್ವರಿತವಾಗಿ ಕಳೆದುಕೊಳ್ಳಲು ಬಯಸುವವರಾಗಿದ್ದರೆ ರಾತ್ರಿಯ ಊಟವನ್ನು ಬೇಗ ಮುಗಿಸಿ ತೂಕ ಇಳಿಕೆ ಮಾಡಿಕೊಳ್ಳಲು ಇದು ಸುಲಭವಾದ ಉಪಾಯವಾಗಿದೆ. ಹೀಗೆ ಮಾಡುವುದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಅಲ್ಲದೆ ಆಲ್ಕೋಹಾಲ್ ಅನ್ನ ಮಿತಗೊಳಿಸಿ, ಇದು ನಿಮ್ಮ ದೇಹದ ತೂಕವನ್ನು ಹೆಚ್ಚಿಸುತ್ತೆ. ಬೀದಿ ಬದಿ ಆಹಾರವನ್ನ ಕಡಿತಗೊಳಿಸಿ. ನೀವು ಪ್ರತಿದಿನ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿ. ಪ್ರತಿದಿನ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದರಿಂದ ನಿಮ್ಮ ತೂಕವನ್ನು ಇಳಿಸಿಕೊಳ್ಳಬಹುದು. ದಿನನಿತ್ಯ ಆಕ್ಟಿವ್ ಆಗಿರಿ. ಇದು ನಿಮ್ಮ ತೂಕ ಇಳಿಕೆಗೆ ಬಹಳಷ್ಟು ಪ್ರಯೋಜನವನ್ನ ಒದಗಿಸುತ್ತೆ. ಕನಿಷ್ಠ ಪಕ್ಷ ದಿನಕ್ಕೆ 30 ನಿಮಿಷಗಳ ಕಾಲ ವ್ಯಾಯಾಮ ಅಥವಾ ವಾಕಿಂಗ್ ಮಾಡುವುದು ಕೆಲವು ಕ್ಯಾಲೋರಿಗಳನ್ನ ನೀವು ಕಳೆದುಕೊಳ್ಳಬಹುದು. ಮತ್ತು ಆರೋಗ್ಯಕರ ಆಹಾರ ಪದ್ಧತಿ. ನಿಮ್ಮ ದೈನಂದಿನ ಊಟದಲ್ಲಿ ಹೆಚ್ಚು ಪ್ರೋಟೀನ್ ಮತ್ತು ಹಸಿರು ತರಕಾರಿಗಳನ್ನ ಸೇರಿಸಿ. ಇದು ಹೊಟ್ಟೆ ತುಂಬಿದೆ ಭಾವನೆ ನೀಡಿ ಅನಗತ್ಯ ಹಸಿವನ್ನ ತಡೆಯುತ್ತೆ. ಸಕ್ಕರೆ ಮತ್ತು ಪಿಷ್ಟಕ್ಕೆ ಕಡಿವಾಣವನ್ನ ಹಾಕಿ. ಸಿಹಿ ಪದಾರ್ಥಗಳು, ತಂಪು ಪಾನೀಯಗಳು ಮತ್ತು ಮೈದಾ ಆಧಾರಿತ ಆಹಾರಗಳನ್ನ ಸಂಪೂರ್ಣವಾಗಿ ಅಥವಾ ಈ ಆಹಾರಗಳನ್ನ ತ್ಯಜಿಸೇ ಬಿಡಿ. ತಿನ್ನುವುದನ್ನ ಬಿಟ್ಟೇ ಬಿಡಿ. ಸಾಕಷ್ಟು ನೀರನ್ನ ಕುಡಿಯಿರಿ. ಕನಿಷ್ಠ ದಿನಕ್ಕೆ 30 ನಿಮಿಷಗಳ ಕಾಲ ವೇಗವಾಗಿ ನಡೆಯಿರಿ ಅಥವಾ ಓಟವನ್ನ ಮಾಡಿ ಅಥವಾ
ಸ್ವಿಮ್ಮಿಂಗ್ ಅನ್ನ ಮಾಡಿ ಮತ್ತು ಪ್ರತಿನಿತ್ಯ ಉತ್ತಮ ನಿದ್ರೆಯನ್ನ ಮಾಡಿ. ಪ್ರತಿದಿನ 7ರಿಂದ 8 ಗಂಟೆಗಳ ಕಾಲ ಆಳವಾದ ನಿದ್ರೆ ಮಾಡುವುದು ತೂಕ ಇಳಿಕೆಗೆ ಅತ್ಯಂತ ಅವಶ್ಯಕ. ನಿದ್ರೆ ಕೊಬ್ಬು ಕರಗಿಸುವ ಪ್ರಕ್ರಿಯೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ದಿನಕ್ಕೆ 7ರಿಂದ 8 ಗಂಟೆಗಳ ಕಾಲ ನಿದ್ರೆಯನ್ನು ಕೂಡ ಮಾಡಿ.